ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಲೂಟಿಕೋರರು ಕಲಬುರಗಿ ಪಾಲಿಕೆ ಖಾತೆಗೆ ಕನ್ನ ಹಾಕಿದ್ದು ಕೋಟಿ ಕೋಟಿ ಹಣ ದೋಚಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಜಿಲ್ಲೆಯಲ್ಲಿ ಭಾರಿ ಭ್ರಷ್ಟಾಚಾರ. ಕಲಬುರಗಿ ಪಾಲಿಕೆ ಖಜಾನೆ ದೋಚಿದ ಲೂಟಿಕೋರರು. ಕಲಬುರಗಿ ಮಹಾನಗರ ಪಾಲಿಕೆ ಅಭಿವೃದ್ಧಿ ಕಾರ್ಯಗಳಿಗಿಂತ ಅವಾಂತರಗಳಿಂದ ಸುದ್ದಿಯಾಗಿದ್ದೇ ಹೆಚ್ಚು. ಈಗ ಮತ್ತೊಂದು ಎಡವಟ್ಟಿನಿಂದಾಗಿ ಸುದ್ದಿಯ ಮುನ್ನೆಲೆಗೆ ಬಂದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯಲ್ಲಿ ಭಾರೀ ಅಕ್ರಮ ನಡೆದಿದೆ. ಕಳಪೆ ಕಾಮಗಾರಿ, ನಕಲಿ ಬಿಲ್ ಹೀಗೆ ಹತ್ತಾರು ಅಕ್ರಮಗಳಿಂದ ಈ ಹಿಂದೆ ಕಲಬುರಗಿ ಪಾಲಿಕೆ ಅಪಖ್ಯಾತಿಗೆ ಒಳಗಾಗಿತ್ತು. ಆದ್ರೆ ಈ ಬಾರಿ ಲೂಟಿಕೋರರು ಸೀದಾ ಪಾಲಿಕೆ ಖಜಾನೆಗೆ ಕೈ ಹಾಕಿದ್ದಾರೆ. ನಕಲಿ ಸಹಿ ಪಾಲಿಕೆ ಆಯುಕ್ತರ ಖಾತೆಯಿಂದ 1.32 ಕೋಟಿ ಡ್ರಾ. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಖಾತೆಯಿಂದ ನಕಲಿ ಸಹಿ ಬಳಸಿ 1.32 ಕೋಟಿ ಹಣ ಡ್ರಾ ಮಾಡಲಾಗಿದ್ದು ಬೇರೆಯವರ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಇಂಡಿಯನ್ ಬ್ಯಾಂಕ್ನಲ್ಲಿ ಕಲಬುರಗಿ ಪಾಲಿಕೆ ಖಾತೆ ಇದೆ. ಅದು ಹೇಗೋ ಕದಿಮರ ಕೈಗೆ ಪಾಲಿಕೆ ಖಾತೆ 3 ಚೆಕ್ಗಳು ಸೇರಿವೆ. ಚೆಕ್ ಮೇಲೆ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ ನಕಲಿ ಸೀಲ್ ಹಾಕಲಾಗಿದ್ದು ಹಂತ ಹಂತವಾಗಿ 1.32 ಕೋಟಿ ಹಣ ಡ್ರಾ ಮಾಡಲಾಗಿದೆ. ಇಮ್ರಾನ್ ಹೆಸರಿನ ಖಾತೆಗೆ 36,56,640 ರೂಪಾಯಿ, ರಿಜ್ವಾನ್ ಹೆಸರಿನ ಖಾತೆಗೆ 46,32,157 ರೂಪಾಯಿ ಹಾಗೂ ಆರಿಫ್ ಬೇಗ್ ಹೆಸರಿನ ಖಾತೆಗೆ 49,47,511 ರೂಪಾಯಿ ಜಮೆಯಾಗಿದೆ. ಒಂದು ಚೆಕ್ ಬ್ಯಾಂಕ್ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ಕೇಳಿದ್ರು, ನಮ್ಮ ಅಕೌಂಟ್ ಸೆಕ್ಷನ್ಗೆ ಈ ರೀತಿ ಒಂದು ಚೆಕ್ ಬಂದಿದೆ, ನೀವೇನಾದರೂ ಇಶ್ಯೂ ಮಾಡಿದ್ದೀರಾ ಅಂತ ಕೇಳಿದರು. ಕಮಿಷನರ್ದು ಸೈನನ್ನು ಫ್ರಾಡ್ ಮಾಡಿ ಕೇಸಿಂದ 3 ಚೆಕ್ಗಳನ್ನು ಬರೆದಿದ್ದಾರೆ. ಆ 3 ಚೆಕ್ದಲ್ಲಿ 1 ಚೆಕ್ ಡ್ರಾ ಆಗಿದೆ, 2 ಚೆಕ್ ಹೆಲ್ಡ್ ಅಪ್ ಮಾಡಿದ್ವಿ. ಹಿಂದಿನ ಒಂದು ಪ್ಲಸ್ ಈಗಿದ್ದ ಒಂದು ಇಬ್ಬರದು ಹೆಸರು FIRದಲ್ಲೇ ಹಾಕಿದ್ದೀವಿ. ಲೂಟಿಕೋರರು ಕೋಟಿ ಕೋಟಿ ದೋಚುತ್ತಿದ್ರು. ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗೆ ಇದರ ಅರಿವೇ ಇರಲಿಲ್ಲ. ಇಂಡಿಯನ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಅನುಮಾನ ಬಂದು ಎಚ್ಚರಿಸಿದಾಗ ಕುಂಭಕರ್ಣ ನಿದ್ರೆಯಿಂದ ಎದ್ದಿದ್ದಾರೆ. 1,50,00,000ಕ್ಕೂ ಅಧಿಕ ಹಣವನ್ನೇನಪ್ಪ ಅಂತಂತಂದ್ರೆ ಯಾರ ಗಮನಕ್ಕೂ ಬಾರದೆ ಚೆಕ್ಕನ್ನು ವಿಡ್ರಾಲ್ ಮಾಡಿರ್ತಕ್ಕಂಥದ್ದು ದುರಾದೃಷ್ಟಕರ. ಯಾವುದೇ ರೀತಿ ಫೋರ್ಜರಿ ಆಗಿಲ್ಲ. ಇದರಲ್ಲಿ ಎಲ್ಲ ಅಧಿಕಾರಿಗಳು ಮತ್ತೆ ಕೆಳವರ್ಗದ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ತಕ್ಕಂಥದ್ದು. ಲೂಟಿಯಾಗಿದ್ದ ಹಣದ ಪೈಕಿ 95 ಲಕ್ಷದಷ್ಟು ರಿಕವರಿ ಮಾಡಲಾಗಿದ್ದು ಪಾಲಿಕೆ ಖಾತೆಗೆ ಜಮೆ ಮಾಡಲಾಗಿದೆ. ಆದ್ರೆ ಇಮ್ರಾನ್ ಹೆಸರಿನ ಖಾತೆಗೆ ಜಮೆಯಾಗಿದ್ದ ಹಣ ಡ್ರಾ ಆಗಿದ್ದು ರಿಕವರಿ ಮಾಡಲು ಸಾಧ್ಯವಾಗಿಲ್ಲ. ಶರಣಯ್ಯ ಹಿರೇಮಠ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಲಬುರಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.